ನಮಸ್ಕಾರ ಗುರೂಜಿ, ನನ್ನ ಸಾಧನಾ ಅನುಭವ ಪತ್ರ 4 ಕೊನೆಯದು. ನಮಸ್ಕಾರ ಗುರೂಜಿ, ಇದು ನನ್ನ ಸಾಧನಾ ಅನುಭವದ 4ನೇ ಮತ್ತು ಕೊನೆಯ ಪತ್ರ. ಇಂದಿನ ಪತ್ರದಲ್ಲಿ ನಾನು ಯಕ್ಷಿಣಿ ಸಾಧನೆಯ ಯಶಸ್ವಿ ಪೂರ್ಣಗೊಂಡ ಬಗ್ಗೆ ನಿಮಗೆ ತಿಳಿಸಿದ್ದೆ. ಈ ಪತ್ರದಲ್ಲಿ ಯಕ್ಷಿಣಿ ನನ್ನನ್ನು ಯಕ್ಷಲೋಕಕ್ಕೆ ಹೇಗೆ ಕರೆದುಕೊಂಡು ಹೋದಳು ಮತ್ತು ಅಲ್ಲಿ ನಾನು ಏನನ್ನು ಕಲಿತೆ ಎಂಬುದನ್ನು ಹೇಳುತ್ತೇನೆ. ಸಾಧನೆಯ ಕೊನೆಯ ದಿನ. ಯಕ್ಷಿಣಿ, ಸಾಧನೆ ಪೂರ್ಣಗೊಂಡಿದೆ. ನಾನು ನಿನ್ನನ್ನು ನನ್ನ ಯಕ್ಷಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಬೆಳಗಿನ ಜಾವ 3 ಗಂಟೆಗೆ ಸಿದ್ಧವಾಗಿರಲು ಹೇಳಿದಳು. ನನಗೆ ಅಷ್ಟೊಂದು ಉತ್ಸಾಹವಿತ್ತು, ನಿದ್ದೆಯೇ ಬರಲಿಲ್ಲ. ಸುಮಾರು 1 ಗಂಟೆಗೆ ನಿದ್ದೆ ಶುರುವಾಯಿತು ಮತ್ತು 3 ಗಂಟೆಗೆ ತುಂಬಾ ಮಧುರವಾದ ಮತ್ತು ಸುಮಧುರವಾದ ಧ್ವನಿ ಕೇಳಿಸಿತು. ಅದು ಯಕ್ಷಿಣಿಯೇ, ನೀನು ಸಿದ್ಧವಿದ್ದೀಯಾ ಎಂದು ಕೇಳಿದಳು. ನಾನು ತಕ್ಷಣ ಹೌದು ಎಂದು ಹೇಳಿದೆ. ಆಗ ಅವಳು ಸ್ನಾನ ಮಾಡಿ ಒಂದು ಚಿಕ್ಕ ಗಣಪತಿ ಪೂಜೆ ಮಾಡಲು ಹೇಳಿದಳು. ಅದು 10 ನಿಮಿಷಗಳಲ್ಲಿ ಮುಗಿಯಿತು. ನಂತರ ಅವಳು ಒಂದು ಮಂತ್ರವನ್ನು ಕೊಟ್ಟು ತನ್ನನ್ನು ಕರೆದುಕೊಂಡು ಹೋಗಲು ಆ ಮಂತ್ರವನ್ನು ಜಪಿಸಲು ಹೇಳಿದಳು. ನಾನು ತಕ್ಷಣ ಜಪಿಸಲು ಪ್ರಾರಂಭಿಸಿದೆ. ಸುಮಾರು 30 ರಿಂದ 40 ಜಪಗಳ ನಂತರ ನಿದ್ದೆಗೆ ಜಾರಿದೆ. ಆದರೆ ತಕ್ಷಣ ನಾನು ನನ್ನ ಆತ್ಮ ದೇಹವನ್ನು ಬಿಟ್ಟು ಹೊರಬಂದ ಅನುಭವವಾಯಿತು. ನನ್ನ ದೇಹವನ್ನು ನಾನು ನೋಡುತ್ತಿದ್ದೆ. ಭಯದಿಂದ ನಾನು ಸತ್ತು ಹೋದೆ ಎಂದುಕೊಂಡೆ. ಆಗ ಯಕ್ಷಿಣಿಯ ಧ್ವನಿ ಕೇಳಿಸಿತು, ನೀನು ಸತ್ತಿಲ್ಲ, ಆತ್ಮ ಮಾತ್ರ ಇತರ ಲೋಕಗಳಿಗೆ ಪ್ರಯಾಣಿಸಬಹುದು ಎಂದು. ನಮ್ಮ ಜಗತ್ತಿನಲ್ಲಿ ಅನೇಕ ಲೋಕಗಳಿಗೆ ಭೇಟಿ ನೀಡಲು ಹಲವು ಪೋರ್ಟಲ್ಗಳಿವೆ ಎಂದು ಅವಳು ಹೇಳಿದಾಗ ನನಗೆ ಆಶ್ಚರ್ಯವಾಯಿತು. ನಂತರ ಅವಳು ನನಗೆ ಕಾಣಿಸುವುದಿಲ್ಲ, ಆದರೆ ನನ್ನ ಜೊತೆ ಇರುತ್ತಾಳೆ ಎಂದು ಹೇಳಿದಳು. ಅವಳು ನನ್ನ ಸೂಕ್ಷ್ಮ ಶರೀರದಿಂದ ಹೇಗೆ ಹಾರಬೇಕು ಎಂದು ನನಗೆ ಕಲಿಸಿದಳು. ಅದರಂತೆ ನಾನು ಅವಳು ಹೇಳಿದ ಕಡೆಗೆ ಹೋಗಲು ಪ್ರಾರಂಭಿಸಿದೆ. ನನ್ನ ಮನೆಯಿಂದ 2 ಕಿ.ಮೀ. ದೂರದಲ್ಲಿ ಒಂದು ಸರೋವರವಿದೆ. ನಾನು ಅಲ್ಲಿಗೆ ಹೋದೆ. ಆಗ ಅವಳು ಆ ಸರೋವರದೊಳಗೆ ಧುಮುಕಲು ಹೇಳಿದಳು. ಎಲ್ಲವೂ ತುಂಬಾ ನೈಜವಾಗಿ ಕಾಣಿಸುತ್ತಿದ್ದರಿಂದ ನನಗೆ ಭಯವಾಯಿತು. ನಾನು ಅವಳನ್ನು ನಂಬಿ ಅಲ್ಲಿಗೆ ಹಾರಿದೆ ಮತ್ತು ಒಂದು ದೊಡ್ಡ ಕಪ್ಪು ನೀರಿನ ಜೀವಿ ಕಂಡಿತು. ನಾನು ಜೋರಾಗಿ ಕಿರುಚಿದೆ ಮತ್ತು ಅದು ನನ್ನನ್ನು ನುಂಗಿಬಿಟ್ಟಿತು. ನಾನು ಅಳುತ್ತಿದ್ದೆ ಮತ್ತು ನಾನು ಮಾಡಿದ ತಪ್ಪಿಗೆ ನನ್ನ ಹೆತ್ತವರು ನನ್ನ ಸಾವನ್ನು ತಿಳಿದು ತುಂಬಾ ದುಃಖಿತರಾಗುತ್ತಾರೆ ಎಂದು ಯೋಚಿಸಿದೆ. ಆದರೆ ಇದ್ದಕ್ಕಿದ್ದಂತೆ ನೀರಿನಲ್ಲೇ ಕೆಲವು ಬೆಳಕು ಕಂಡಿತು ಮತ್ತು ಸರೋವರ ನನ್ನನ್ನು ಹೊರಕ್ಕೆ ಎಸೆಯಿತು ಮತ್ತು ತಕ್ಷಣವೇ ನಾನು ತುಂಬಾ ಪ್ರಕಾಶಮಾನವಾದ ಸೂರ್ಯನ ಬೆಳಕನ್ನು ನೋಡಿದೆ. ಕಣ್ಣು ತೆರೆಯಲು ಅಸಾಧ್ಯವಾಗಿತ್ತು. ಯಕ್ಷಿಣಿ ತಕ್ಷಣ ನನ್ನ ಕಿವಿಯಲ್ಲಿ ಬಿಸುಗುಟ್ಟಿದಳು, ಯಕ್ಷಲೋಕಕ್ಕೆ ಸ್ವಾಗತ. ಅವಳು ಯಕ್ಷಲೋಕದಲ್ಲಿ 3 ಸೂರ್ಯರು ಕಾಣಿಸುತ್ತಾರೆ ಎಂದು ಹೇಳಿದಳು ಮತ್ತು ಯಕ್ಷಲೋಕವು ಭೂಮಿಯಿಂದ ಬಹಳ ದೂರದಲ್ಲಿದ್ದು ಆಧುನಿಕ ಉಪಕರಣಗಳು ಅಲ್ಲಿಗೆ ತಲುಪಲು ಸಾಧ್ಯವಿಲ್ಲ ಎಂದು ಹೇಳಿದಳು. ನಾನು ಬಂದ ಸರೋವರವು ಎಷ್ಟು ಸುಂದರವಾಗಿತ್ತು ಮತ್ತು ನೀರು ಎಷ್ಟು ಸ್ವಚ್ಛವಾಗಿತ್ತು ಎಂದು ನೋಡಿ ನಾನು ಮಂತ್ರಮುಗ್ಧನಾದೆ. ಯಕ್ಷರು ಮತ್ತು ಯಕ್ಷಿಣಿಯರು ಈ ಲೋಕದಲ್ಲಿ ವಾಸಿಸುತ್ತಾರೆ ಎಂದು ಅವಳು ಹೇಳಿದಳು ಮತ್ತು ಪ್ರತಿಯೊಬ್ಬರ ಮನೆಯು ಚಿನ್ನದಿಂದ ನಿರ್ಮಿಸಲ್ಪಟ್ಟಿದೆ ಮತ್ತು ಕಟ್ಟಡಗಳು ಭೂಮಿಯ ಬುರ್ಜ್ ಖಲೀಫಾಕ್ಕಿಂತ 10 ಪಟ್ಟು ದೊಡ್ಡದಾಗಿವೆ. ನಾನು ಇನ್ನೊಂದು ಸರೋವರವನ್ನು ನೋಡಿದೆ. ಅಲ್ಲಿ ಕಾರ್ ಗಾತ್ರದ ಕಮಲಗಳು ಇದ್ದವು ಮತ್ತು ಅವುಗಳ ಸುಗಂಧ ತುಂಬಾ ಚೆನ್ನಾಗಿತ್ತು. ನಾನು ಕೆಲವು ಯಕ್ಷರು ಮತ್ತು ಯಕ್ಷಿಣಿಯರನ್ನು ನೋಡಿದೆ. ನನ್ನ ಎತ್ತರ ಅವರ ಅರ್ಧ ಕಾಲಿನಷ್ಟು ಮಾತ್ರ ಇತ್ತು. ಅವರು ತುಂಬಾ ಸುಂದರವಾಗಿ ಕಾಣುತ್ತಿದ್ದರು ಮತ್ತು ನಾನು ಎಂದಿಗೂ ನೋಡದ ಅನೇಕ ರೀತಿಯ ಆಭರಣಗಳಿಂದ ತುಂಬಿದ್ದರು. ಅವರ ಬಳಕೆಗೆ ಕೆಲವು ಹಾರುವ ವಾಹನಗಳಿದ್ದವು. ನಾನು ಭೂಮಿಯ ಸಾಮಾನ್ಯ ಮರಗಳಿಗಿಂತ 100 ಪಟ್ಟು ದೊಡ್ಡದಾದ ಮರಗಳನ್ನು ನೋಡಿದೆ. ಅದಲ್ಲದೆ ಮರದ ಕಾಂಡಗಳು ಮುಖದಂತಹ ರಚನೆಗಳನ್ನು ಹೊಂದಿದ್ದವು. ಕೆಲವು ಹಾಡುತ್ತಿದ್ದವು, ಕೆಲವು ನಗುತ್ತಿದ್ದವು, ಕೆಲವು ಮಲಗಿದ್ದವು. ಪಕ್ಷಿಗಳು ಬಹಳ ವಿಭಿನ್ನ ರೀತಿಯ ಧ್ವನಿಯನ್ನು ಹೊಂದಿದ್ದವು, ಆದರೆ ಸಂಗೀತ ವಾದ್ಯಗಳಂತಿತ್ತು. ಅಲ್ಲಿ ತುಂಬಾ ಆಹ್ಲಾದಕರ ವಾತಾವರಣವಿತ್ತು. ಯಕ್ಷಿಣಿ ನನ್ನನ್ನು ಒಂದು ದೊಡ್ಡ ಕಟ್ಟಡಕ್ಕೆ ಕರೆದುಕೊಂಡು ಹೋಗಿ ಒಂದು ಕೋಣೆಗೆ ಕರೆದು ನಾನು ಯಾವ ಯಕ್ಷಿಣಿ ಮಂತ್ರದ ಸಾಧನೆ ಮಾಡುತ್ತಿದ್ದೆನೋ ಅದನ್ನು ಜಪಿಸಲು ಹೇಳಿದಳು ಮತ್ತು ಅವಳು ನಿಜವಾಗಿ ಅಲ್ಲಿ ಕಾಣಿಸಿಕೊಂಡಳು. ಆ ದೃಶ್ಯ ಎಷ್ಟು ಅದ್ಭುತವಾಗಿತ್ತು. ಅವಳು ತುಂಬಾ ಸುಂದರವಾದ ಸೀರೆಯನ್ನು ಧರಿಸಿದ್ದಳು, ಕಾಲುಗಳಿಗೆ ತಾಗುವಷ್ಟು ಉದ್ದವಾದ ಕೇಶರಾಶಿ ಮತ್ತು ಅನೇಕ ರೀತಿಯ ಚಿನ್ನ ಮತ್ತು ಇತರ ಆಭರಣಗಳನ್ನು ಹೊಂದಿದ್ದಳು. ಅವಳು ನನಗೆ ಅನೇಕ ರಹಸ್ಯಗಳನ್ನು ಹೇಳಿದಳು, ಅದನ್ನು ನಾನು ಇಲ್ಲಿ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಬಹಳ ಸಮಯದ ನಂತರ ಅವಳು ನನಗೆ ಆಹಾರವನ್ನು ನೀಡಿದಳು. ನಾನು ಅಂತಹ ಸಿಹಿತಿಂಡಿಗಳನ್ನು ಎಂದಿಗೂ ರುಚಿ ನೋಡಿರಲಿಲ್ಲ. ಆದರೆ ಅವಳು ಆ ಸಿಹಿಯ ಹೆಸರು ಮಂಡಿಗೆ ಎಂದು ಹೇಳಿದಳು. ಅದು ಭಾರತದಲ್ಲಿಯೂ ಸಿಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನೀರು ಕೂಡ ತುಂಬಾ ರುಚಿಯಾಗಿತ್ತು.
ಆ ಸ್ಥಳವು ಭೂಮಿಗಿಂತ ಬಹಳ ಉತ್ತಮವಾಗಿತ್ತು.